Okay, friends, let us look into another problem. Look at, you have been given fixed cost rupees 40,000, variable cost rupees 2 per unit, selling price rupees 10 per unit. Right? From these information given, you are required to calculate BEP and profit when sales are 1 lakh and 80,000 and sales required to earn a profit of rupees 30,000. Clear? Okay. So first calculation of contribution. Calculation of contribution. Under that, contribution is equal to sales minus variable cost. Sales minus variable cost, that is equal to 10 minus 2. 10 minus 2 rupees 8 per unit. ಸೊ ಯಾವುದೇ ಪ್ರಾಬ್ಲಮ್ ಆಗಿರಲಿ ಫಸ್ಟ್ ಕಾಂಟ್ರಿಬ್ಯೂಷನ್ ಕಂಡುಹಿಡ್ಕೊಳ್ಳಿ, ಎರಡನೇದಾಗಿ ಪಿ ವಿ ರೇಷಿಯೋ ಕಂಡುಹಿಡ್ಕೊಳ್ಳಿ. ರೈಟ್. ನಂಬರ್ 2, ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. Contribution divided by sales into 100, that is equal to 8 divided by 10 into 100. 8 divided by 10 into 100, that is equal to 80%. So PV ratio 80% means what? Contribution is 80% of sales. Here. Next, number 3, break even point is equal to fixed cost divided by PV ratio. Fixed cost divided by PV ratio, that is equal to 40,000 divided by 80 by 100. 40,000 divided by 80 by 100, that is equal to 40,000 into 100 by 80, rupees 50,000. Okay. So break even point ಆಯಿತು. ನೆಕ್ಸ್ಟ್ ಎರಡನೇದು ಏನು ಕೇಳಿದೆ ನೋಡಿ, ಸೇಲ್ಸು 1 lakh ಮತ್ತು 80,000 ಇದ್ದಾಗ ಪ್ರಾಫಿಟ್ ಎಷ್ಟಿರುತ್ತೆ ಅನ್ನೋದನ್ನ ಕೇಳಿದೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್, ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ. ಪರ್ಟಿಕ್ಯುಲರ್ಸು ಸೇಲ್ಸ್ rupees 1 lakh, ಸೇಲ್ಸ್ rupees 80,000. ಈಗ ಸ್ಟೇಟ್ಮೆಂಟ್ ಆಫ್ ಮಾರ್ಜಿನಲ್ ಕಾಸ್ಟ್ ಫಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, ಅದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಂಟ್ರಿಬ್ಯೂಷನ್, ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಪ್ರಾಫಿಟ್. ಸರಿನಾ? ಸೊ ಈಗಿಲ್ಲಿ ನೋಡಿ, ನಮಗೆ ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದು ಗೊತ್ತಾಗಿದೆ. ಹೇಗೆ ಗೊತ್ತಾಗಿದೆ? ಇಟ್ ಈಸ್ ಇಂಡಿಕೇಟೆಡ್ ಬೈ ದ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ 80% ಅಂತ ಹೇಳಿ ಕೊಟ್ಟಿದೆ, ಕಂಡುಹಿಡ್ಕೊಂಡಿದ್ದೀವಿ. ಅಂದ್ರೆ ಏನು? ಕಾಂಟ್ರಿಬ್ಯೂಷನ್ ಈಸ್ 80% ಆಫ್ ಸೇಲ್ಸ್ ಅಂತ ಹೇಳಿ. ಹಾಗಾಗಿ ನೇರವಾಗಿ ನೀವು ಕಾಂಟ್ರಿಬ್ಯೂಷನ್ಗೆ ಹೋಗ್ಬಿಡ್ಬೋದು, ಮತ್ತೆ ಸೇಲ್ಸ್ ಇಂದ ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಕ್ಲಿಯರ್? ಸೊ ಕಾಂಟ್ರಿಬ್ಯೂಷನ್, ಅಂಡರ್ ದಟ್ ಕಾಂಟ್ರಿಬ್ಯೂಷನ್ ಫಸ್ಟ್ ಕೇಸ್ನಲ್ಲಿ ನೋಡಿ, ಸೇಲ್ಸ್ 1 lakh ಇದೆ, ಅದರ 80% ಕಾಂಟ್ರಿಬ್ಯೂಷನ್ ಅಂದ್ರೆ ಎಷ್ಟಾಯ್ತು? 8 lakh into 1 lakh into 80% ಅಂದ್ರೆ 80,000 ಆಯ್ತು. ಸೆಕೆಂಡ್ ಕೇಸ್ನಲ್ಲಿ ಸೇಲ್ಸ್ 80,000, ಕಾಂಟ್ರಿಬ್ಯೂಷನ್ ಅದರ 80%. ಸೊ 80,000 into 80%, 64,000. ಕ್ಲಿಯರ್? ಲೆಸ್ ಫಿಕ್ಸ್ಡ್ ಕಾಸ್ಟ್. ನೋಡಿ, ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಯಾವ ಕಾಸ್ಟ್ ಇದು? ಸೇಲ್ಸ್ ಅಥವಾ ಔಟ್ಪುಟ್ ಎಷ್ಟೇ ಇರಲಿ ಇರದೇ ಇರಲಿ, ಈ ಕಾಸ್ಟ್ ಇನ್ಕರ್ ಆಗೇ ಆಗತ್ತೆ.
ಹಾಗಾಗಿ 1,00,000 ಸೇಲ್ಸ್ ಇದ್ರು 40,000 ಫಿಕ್ಸೆಡ್ ಕಾಸ್ಟು, 80,000 ಸೇಲ್ಸ್ ಇದ್ರು 40,000ನೇ ಫಿಕ್ಸೆಡ್ ಕಾಸ್ಟ್. ಸೊ ಇನ್ ಬೋತ್ ದ ಕೇಸಸ್ ಫಿಕ್ಸೆಡ್ ಕಾಸ್ಟ್ 40,000 40,000. ಸೊ ಈಗ ಪ್ರಾಫಿಟ್ ಎಷ್ಟಾಯ್ತು ನೋಡಿ, ಸೇಲ್ಸ್ 1 lakh ಇದ್ರೆ 80,000 ಮೈನಸ್ 40,000 40,000. ಸೇಲ್ಸ್ 80,000 ಇದ್ದಾಗ 64,000 ಮೈನಸ್ 40,000 24,000. ಈಗ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹30,000. 30,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂತ ಹೇಳಿದ್ರೆ ಸೇಲ್ಸ್ ಎಷ್ಟಿರಬೇಕು ಅಂತ ಹೇಳಿ ಕೇಳಿದೆ. ಕ್ಲಿಯರ್? ಈಗ ಇಲ್ಲೇ ನೋಡ್ಕೊಳ್ಳಿ, ಸಿಂಪಲ್ ಒಂದು ಚೇಂಜ್, ಬ್ರೇಕ್ ಈವನ್ ಪಾಯಿಂಟ್ ನೀವು ಕಂಡುಹಿಡಿತೀರಲ್ಲ, ಆ ಫಾರ್ಮುಲಾಕ್ಕೆ ಒಂದು ಸಣ್ಣ ಚೇಂಜ್ ಬರುತ್ತೆ ಇಲ್ಲಷ್ಟೇನೆ. ಫಾರ್ಮುಲಾ ಏನಾಗುತ್ತೆ, ರಿಕ್ವೈರ್ಡ್ ಸೇಲ್ಸ್ಗೆ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಅಲ್ಲಿ ಬಿಇಪಿಗೆ ನೋಡಿ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡ್ತೀವಿ. ಇಲ್ಲೇ ಫಿಕ್ಸೆಡ್ ಕಾಸ್ಟ್ಗೆ ಏನು ಮಾಡ್ಕೊಳ್ಬೇಕು, ನೀವು ಡಿಸೈರ್ಡ್ ಪ್ರಾಫಿಟ್ ಅನ್ನು ಆಡ್ ಮಾಡ್ಕೊಳ್ಬೇಕು. ರೈಟಾ? ಸೊ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ದಟ್ ಈಸ್ ಈಕ್ವಲ್ ಟು 40,000 fixed cost plus desired profit 30,000 divided by 80%, that is 80 by 100, that is equal to 70,000 into 100 by 80. 70,000 into 100 by 80, that is equal to rupees 87,500. That is equal to rupees 87,500. Hope you have understood these problems. ಈ ತರದ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಇರುತ್ತೆ. ಆಯ್ತಾ? ಹಾಗಾಗಿ ಮತ್ತೊಮ್ಮೆ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ 15 ಮಾರ್ಕ್ಸಿನ ಪ್ರಾಬ್ಲಮ್ ಹೇಗಿರ್ತದೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ